ನೀವರೇ ಭಾಗ್ಯಲಕ್ಷ್ಮಿ. ಅಣ್ಣ ಏನ್ ಮಾಡ್ತಿದ್ಯಾ ನೀನು? ಕಾರ್ ಕೂಡ ಬೇಡವಾ? ನೋ ಕಿಶನ್, ಇದು ಯಾವುದು ಬೇಡ ಅಂತಾನೆ ನಾನು ಬಿಡ್ತಾ ಇರೋದು. ಈ ಕ್ಷಣದಿಂದ ನನ್ನ ಜೇಬು ಖಾಲಿ, ಮನಸ್ಸು ಖಾಲಿ. ನೋಡಾದಿ, ನೀನೇನೇ ಮಾಡು, ಮನೆಗಂತೂ ಬರಲೇಬೇಕು. ಅದು ಏನೇ ಆದರೂ ನಮ್ಮ ಎಲ್ಲರ ಜೊತೆ ಟಚ್ಚಲ್ಲಿ ಇರ್ಬೇಕು ನೀನು. ಸರಿಯಪ್ಪ, ಅದೇ ಥರ ಮಾಡ್ತೀನಿ. ನಾನಿನ್ನು ಹೊರಡ್ತೀನಿ. ಇವತ್ತಿಂದ ದಿ ಗ್ರೇಟ್ ಕಾಮತ್ ಬಿಸ್ನೆಸ್ ವೆಂಚರ್ಗೆ ನಾನೇ ಬಾಸ್. ಎಂತ ಕಾಲ ಬಂತಪ್ಪ, ಒಂದ್ ಡ್ರಾಪ್ ಮಾಡಕ್ಕೂ ಯಾರು ಒಪ್ಪಲ್ವಲ್ಲ. ಎಲ್ಲಿದ್ಯಮ್ಮ ಗಾಡಿ? ನಾನು ಇನ್ನೊಂದ್ ಕಡೆ ಪೂಜೆಗೆ ಹೋಗ್ಬೇಕು, ಲೇಟ್ ಆಗುತ್ತೆ. ಸಾರಿ ಸಾರಿ, ಅದು ದೊಡ್ಡ ಗಾಡಿ ನೋಡಿ, ಬರೋದು ಸ್ವಲ್ಪ ನಿಧಾನ ಆಗ್ತಾ ಇದೆ ಅಷ್ಟೇ. ಹಿಂದೆ ನೋಡಿ, ಪೂಜೆಗೆಲ್ಲ ತಯಾರಿ ಆಗೋಗಿದ್ಯಾ? ಗಾಡಿ ಬಂದ ತಕ್ಷಣ ನೀವು ಪೂಜೆ ಮಾಡೋದು, ಹೊರಡೋದು, ಆಮೇಲೆ ತಡ ಆಗಲ್ಲ. ಆಮೇಲೆ ಪುರೋಹಿತ್ರೆ, ವಾಸ್ತು ಪ್ರಕಾರ ಗಾಡಿ ಯಾವ ಕಡೆ ನಿಲ್ಲಿಸ್ಬೇಕು? ಗಾಡಿ ಪೂರ್ವಕ್ ಮುಖ ಮಾಡಿ ನಿಲ್ಸಿ. ಅಜ್ಜೆ, ಅಮ್ಮಂಗ್ ಫೋನ್ ಮಾಡಿ ಎಲ್ಲದರಂತ ಕೇಳಿ. ಇದು ಕೇಳಿ. ಭಾಗ್ಯ, ಎಲ್ಲಿದ್ಯಾ? ಎಲ್ಲರೂ ಇಲ್ಲೇ ಕಾಯ್ತಾ ಇದಾರೆ ನಿಂಗೆ. ಹೌದಾ, ಇಲ್ಲೇ ಇದೆಯಾ? ಸರಿ ಸರಿ, ಬಾ ಬಾ ಬಾ, ನೀ ಇಲ್ಲೇ ಮೂಲೆಲಿದ್ದಾಳಂತೆ. ಆದಿನು ಬರ್ತಾ ಇದ್ದಾನೆ. ಅಲ್ಲ ಅಜ್ಜಿ, ದೊಡ್ಡ ಗಾಡಿ ಅಂದ್ರಲ್ಲ. ಏನಮ್ಮ ದೊಡ್ಡ ಗಾಡಿ ಅಂತ ಹೇಳಿದ್ರಿ, ಇಲ್ಲಿ ನೋಡ್ರಿ ಯಾವ್ದೋ ಚಿಕ್ಕ ಗಾಡಿ ಬಂದಿದೆ. ನಾನು ಈ ಗಾಡಿ ಪೂಜೆ ಮಾಡಲ್ಲಮ್ಮ. ಏನ್ ಮಾಡೋದೀಗ? ಪುರೋಹಿತರು ಪೂಜೆ ಮಾಡದೆ ಹೊರಟೋದ್ರಲ್ಲ. ಭಾಗ್ಯ, ಏನ್ ಮಾಡೋದೀಗ? ಡೋಂಟ್ ವರಿ, ವೆನ್ ಆದಿ ಈಸ್ ಹಿಯರ್, ನೋ ಫಿಯರ್. ನಾನು ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಅಲ್ಲ ಫ್ರೆಂಡ್, ನೀ ಎಲ್ಲಿ ಹೋಗಿದ್ದೆ? ನೀನು ಹೋಗಿದ್ಯಾ ಗಾಡಿ ತರಕ್ಕೆ? ಇಲ್ಲ, ನಾನು ಹೋಗಿರ್ಲಿಲ್ಲ. ಅದೇನಾಯ್ತು ಅಂತಂದ್ರೆ,
ಮಾಡ್ತಿದ್ದಾರೆ? ಗಾಡಿಗೆ ಕೈಯಡ್ಡ ಹಾಕ್ತಿದ್ದಾರೆ. ಆದಿಯವರೇ ನೀವೆಲ್ಲೇನ್ ಮಾಡ್ತಿದ್ದೀರಿ? ನಾನ್ ನಿಮ್ಮನ್ನ ಮಾತಾಡ್ಸಕ್ಕೆ ನಿಮ್ ಮನೆಗೆ ಬರ್ತಾ ಇದ್ದೆ. ಆಹಾ, ಈ ಸುಳ್ಳೆಲ್ಲ ಏನ್ ಬೇಡ. ಅಯ್ಯೋ, ನಾನ್ ಯಾಕೆ ಸುಳ್ಳು ಹೇಳಿ, ನಿಜಾನೇ ಹೇಳ್ತಾ ಇದ್ದೀನಿ. ಹೌದು, ಇದೇನು ನಟರಾಜ ಸರ್ವಿಸ್ ಅಲ್ಲಿ ಹೋಗ್ತಿದ್ದೀರಿ? ಕಾರ್ ಇಲ್ವಾ ನಿಮ್ದು? ಕಾರೆಲ್ಲ ಇಲ್ಲ, ಇನ್ಮೇಲೆ ಕಾಲಿಗೆ ಕೆಲ್ಸ ಕೊಡೋಣ ಅಂತ. ತಂದ ಹಾಗಿರ್ಲಿ, ನೀವೇನು ಈ ಗಾಡಿಲಿ? ಇದಾ ಹೊಸ ಗಾಡಿ, ಇವತ್ತೇ ತಗೊಂಡಿದ್ದು. ಹೊಸ ಗಾಡಿನಾ? ಅಯ್ಯೋ ದೇವ್ರೆ, ಏನಕ್ ಮಾಡ್ತಿದ್ದೀರಿ? ಯಾಕೂ ಇಲ್ಲ, ಮನೇಲಿ ಅಷ್ಟು ದೊಡ್ಡ ಗಾಡಿ ಇಟ್ಕೊಂಡು ಈ ಗಾಡಿಲಿ ಯಾಕೆ ಹೋಗ್ತಾ ಇದ್ದೀರಾ ಅಂತ. ಓ ಅದಾ, ಅದು ಇವಾಗ ನಮ್ ಕೈ ತುತ್ತು ಸರ್ವಿಸ್ ತುಂಬಾನೇ ಆರ್ಡರ್ಸ್ ಬರ್ತಾ ಇದೆ. ಒಂದೆರಡು ಆರ್ಡರ್ ಇದ್ದಾಗ ನಾನೇ ಹೋಗಿ ಕೊಡ್ತಿದ್ದೆ, ಆದ್ರೆ ಇವಾಗ ಅದಾಗ್ತಿಲ್ಲ. ಸ್ವಲ್ಪ ಕಷ್ಟ ಅನ್ನಿಸ್ತಿದೆ. ಅಡ್ಗೆ ಮಾಡೋದು, ಒಬ್ಳೆ ಹೋಗಿ ಕೊಡೋದು ಎಲ್ಲ ಕಷ್ಟ ಆಗ್ತಿದೆ. ಅದಕ್ಕೆ ಅಂತ ನಮ್ ಕೈ ತುತ್ತು ಸರ್ವಿಸ್ಗೆ ಒಬ್ಬ ಡೆಲಿವರಿ ಬಾಯ್ನ ಹುಡುಕ್ತಿದ್ದೆ. ಇದು ಅವ್ರಿಗೆ. ಭಾಗ್ಯ, ಗುಡ್, ವೆರಿ ಗುಡ್. ಐ ಆಮ್ ವೆರಿ ಹ್ಯಾಪಿ. ನಿಮ್ ಕೈ ತುತ್ತು ಸರ್ವಿಸು ಇಷ್ಟು ಡೆವಲಪ್ ಆಗಿದೆ ಅಂದ್ರೆ ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಅಂಡ್ ಡೆಲಿವರಿ ಹುಡುಗರನ್ನು ಹುಡುಕ್ತಾ ಇದ್ದೀರಾ ಅಲ್ವಾ? ಓ ಫ್ರೆಂಡ್, ನೀನು ನಮ್ಮನೆ ಕಡೆಗೇನೆ ಬರ್ಬೇಕು ಅಂತಿದ್ಯಾ? ಬೀಗ್ತೇಮ್ಮ, ಇಷ್ಟೊತ್ತು ಮುಹೂರ್ತ ಮೀರ್ತಾ ಇದೆ ಅಂತ ಎಗರಾಡ್ತಾ ಇದ್ರಿ. ಈಗ ನೋಡ್ದೆ ಅದ್ರ ಪರಿವೇ ಇಲ್ದ ಮಾತಾಡ್ತಾ ನಿಂತಿದ್ದೀರಾ. ಅರ್ಚಕರು ಬೇರೆ ಹೊರಟೋದ್ರು. ಏನ್ ಮಾಡೋದೀಗ? ಏನ್ ಮಾಡೋದೀಗ? ಅತ್ತೆ, ನೀವೇ ಪೂಜೆ ಮಾಡಿ. ನಾನ ಪ್ರತಿ ಸಲ ನಾನೇ ಮಾಡ್ಬೇಕಾ? ನಾ ಬೇಡ, ಬೇರೆ ಯಾರಾದ್ರೂ ಮಾಡಿ. ಬೇರೆ ಯಾರಾದ್ರೂ ಯಾಕೆ ಕುಸುಮ? ಯಾವತ್ ನೀನೇ ತಾನೇ ಪೂಜೆ ಮಾಡೋದು, ನೀನೇ ಮಾಡಿ. ಹಾಗಾದ್ರೆ ಒಂದ್ ಕೆಲಸ ಮಾಡೋಣ, ಮಗಳೇ ನೀನೇ ಪೂಜೆ ಮಾಡಿ. ಅಯ್ಯೋ, ಅದ್ ಹೇಗಾಗುತ್ತೆ ಮಾವ? ಹಿರಿಯರು ಅಂತ ಅತ್ತೆ ಇರುವಾಗ ನಾನ್ಯಾಕೆ ಪೂಜೆ ಮಾಡ್ಲಿ? ಅವರೇ ಮಾಡ್ಲಿ. ಅಯ್ಯೋ ಭಾಗ್ಯ, ಹಿರಿಯರು ಕಿರಿಯರು ಅಂತೆಲ್ಲ ಏನು ಇಲ್ಲಮ್ಮ. ಸರಿ, ಯಾರಾದ್ರೂ ಒಬ್ರು ಮಾಡಿ, ಯಾಕೆ ತಡ ಮಾಡ್ತೀರಾ? ಪೂಜೆ ಮಾಡಕ್ಕೆ ಒಬ್ರು ಸರಿಯಾದ ವ್ಯಕ್ತಿ ಇದ್ದಾರೆ. ಯಾರಜ್ಜಿ? ಇನ್ಯಾರೋ, ನನ್ ಫ್ರೆಂಡು. ಭಾಗ್ಯ, ಫ್ರೆಂಡು ಕೋಟ್ಯಾಧೀಶ್ವರ. ಅವನ್ ಕೈಲಿ ಪೂಜೆ ಮಾಡಿಸೋ, ನೀನು ಕೋಟ್ಯಾಧೀಶ್ವರಿ ಆಗ್ತೀಯ. ಇಲ್ಲ, ನಾನ್ ಮಾಡಕ್ಕಾಗಲ್ಲ. ನೀವ್ ಯಾರಾದ್ರೂ ಮಾಡ್ರಿ, ನಾನ್ ಮಾಡಿದ್ರೆ ಸರಿ ಹೋಗಲ್ಲ. ಅಂಕಲ್, ಖಂಡಿತ ಸರಿ ಹೋಗತ್ತೆ. ನೀವ್ ಪ್ಯೂರ್ ಹಾರ್ಟೆಡ್ ಅಲ್ವಾ? ನೀವ್ ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೇದಾಗತ್ತೆ. ಹೌದಪ್ಪ, ಅದೇ ಇವರೆಲ್ಲ ಹೇಳೋದು ಸರಿ ಇದೆ. ನಾವು ಪೂಜೆ ಮಾಡೋದು ಇದ್ದಿದ್ದೆ, ಇವತ್ತು ನೀನೇ ಮಾಡು. ಸರಿ, ಮಾಡ್ತೀನಿ. ಆದ್ರೆ ನಂದೊಂದು ಕಂಡೀಷನ್ ಇದೆ. ಕಂಡೀಷನ್ ಏನದು? ನನಗೆ ದಕ್ಷಿಣೆ ಕೊಟ್ರೆ ಮಾತ್ರ ನಾನು ಪೂಜೆ ಮಾಡೋದು. ಅಷ್ಟೇ ತಾನೆ? ಸರಿ ಆಯ್ತು, ಕೊಡ್ತೀನಿ. ನೋಡಿ, ನೀವು ಹೇಳ್ದಂಗೆ ಪೂಜೆ ಮಾಡಿ ಮುಗಿಸಿದ್ದೀನಿ. ಈಗ ನನಗೆ ದಕ್ಷಿಣೆ ಕೊಡಿ. ಸರಿ ಸರಿ, ಕೊಟ್ಟೆ. ದುಡ್ಡೆಲ್ಲ ಬೇಡ. ಮತ್ತೇನ್ ಬೇಕು? ದಕ್ಷಿಣೆ ರೂಪದಲ್ಲಿ
ನನಗೆ ನಿಮ್ಮ ಕಂಪ್ನಿಯಲ್ಲಿ ಒಂದು ಕೆಲಸ ಕೊಡಿ. ತಾಂಡವ್ ನೋಟಿಸ್ ಕೊಡ್ತೀನಿ ಅಂತ ಹೋದ, ಇನ್ನು ಏನು ಅಪ್ಡೇಟ್ ಇಲ್ವಲ್ಲ. ಕಾಲ್ ಮಾಡ್ಲಾ? ಬೇಡ ಬೇಡ ಬೇಡ, ಪ್ರಾಬ್ಲಿ ಆದಿಯವ್ರಿಗೆ ಅವ್ನು ಬೆವರು ಇಳಿಸ್ತಾ ಇರ್ತಾನೆ. ಕಾಲ್ ಮಾಡಿ ಅವನಿಗೆ ಡಿಸ್ಟರ್ಬ್ ಮಾಡೋದು ಬೇಡ, ಅವನಿಗೆ ಕಾಲ್ ಮಾಡೋವರೆಗೂ ವೇಟ್ ಮಾಡೋಣ. ಓಹೋ ಹೋ ಹೋ ಹೋ, ಕನಿಕಾ ಕಾಲ್ ಮಾಡ್ತಿದ್ದಾಳೆ ಅಂದ್ರೆ ತಾಂಡವ್ ಕಳ್ಸಿರೋ ನೋಟಿಸ್ ನೋಡಿ ಎಲ್ರಿಗೂ ಭಯ ಬಂದಿರುತ್ತೆ. ನಾನೇ ಇವಳು ಕಾಲ್ ಪಿಕ್ ಮಾಡ್ಲಿ, ಎಷ್ಟೊಂದು ಆಟಿಟ್ಯೂಡ್ ತೋರಿಸ್ತಾಳೆ. ಗುಡ್ ನ್ಯೂಸ್ ಹೇಳೋಣ ಅಂದ್ರೆ ಇವಳ ಕಾಲ್ ಕಟ್ ಮಾಡ್ತಿದ್ದಾಳೆ. ಇವಳ ಪದೇ ಪದೇ ಫೋನ್ ಮಾಡ್ತಿದ್ದಾಳೆ. ಹಲೋ ಕನಿಕಾ. ಶ್ರೇಷ್ಠ, ನಂಗೊಂದು ಗುಡ್ ನ್ಯೂಸ್. ಗುಡ್ ನ್ಯೂಸಾ? ಏನ್ ಇವಳು ಇಷ್ಟೊಂದು ಕೂಲ್ ಆಗಿದ್ದಾಳೆ? ಅಂದ್ರೆ ತಾಂಡವ್ ಕೊಟ್ಟಿರೋ ನೋಟಿಸ್ ಬಿಸಿ ಇವಳಿಗಿನ್ನೂ ಮುಟ್ಟಿಲ್ವಾ? ಹಲೋ, ಕೇಳಿಸ್ತಿದ್ಯಾ? ಕೇಳಿಸ್ತೆ ಕನಿಕಾ, ಹೇಳು ಹೇಳು. ನಿಂಗೊಂದು ವಿಷಯ ಗೊತ್ತಾ? ಆದಿಬ್ರೋ ಇನ್ಮೇಲೆ ಕಂಪ್ನಿಗೆ ಹೋಗಲ್ವಂತೆ. ವಾಟ್? ಹೌದು, ಇಡೀ ಕಂಪ್ನಿನ ನನಗ್ ಹ್ಯಾಂಡ್ ಓವರ್ ಮಾಡಿದಾನೆ. ಇನ್ಮೇಲಿಂದ ನಾನೇ ಬಾಸ್, ಇಡೀ ಕಂಪ್ನಿ ನನ್ ಕೈಯಲ್ಲಿರುತ್ತೆ. ಕನಿಕಾ, ಯಾಕಂತೆ? ಅವನ್ಗೆ ಹೊಸ ಹುಚ್ಚು ಶುರು ಆಗಿದೆ, ಬಾಕ್ಸಿಂಗ್ ಆಡ್ತಾನಂತೆ. ಕಂಪನಿ ಜೊತೆ ಅದನ್ನು ಮೇಂಟೈನ್ ಮಾಡಕ್ಕೆ ಕಷ್ಟ ಆಗತ್ತಂತೆ, ಅದಕ್ಕೆ ನನಗ್ ಹ್ಯಾಂಡ್ ಓವರ್ ಮಾಡ್ದ. ಅಯ್ಯೋ, ತಾಂಡವ್ ಬೇರೆ ನೋಟಿಸ್ ಕೊಡಕ್ ಹೋಗಿದ್ದಾನೆ. ಇವಳಿಗೇನಾದ್ರೂ ಗೊತ್ತಾದ್ರೆ ಅಷ್ಟೇ ಕತೆ. ಅಂತೂ ನನ್ ಪ್ಲಾನ್ ವರ್ಕ್ ಆಯ್ತು ಶ್ರೇಷ್ಠ, ಥ್ಯಾಂಕ್ ಯು ಸೋ ಮಚ್. ನಾನು ಇಷ್ಟೊಂದು ಒಳ್ಳೆ ನ್ಯೂಸ್ ಹೇಳ್ದೆ, ನಿನಗ್ ಕಂಗ್ರಾಟ್ಸ್ ಹೇಳಕ್ಕಾಗಲ್ವಾ? ಅಯ್ಯೋ ಸಾರಿ ಕನಿಕಾ, ಈ ವಿಷಯ ಕೇಳಿ ನನಗೆ ಮಾತೇ ಬರ್ತಾ ಇಲ್ಲ. ಕಂಗ್ರಾಚುಲೇಟ್ ಮಾಡೋದು ಮರ್ತೋದೆ. ನಿನಗೆ ಇಷ್ಟು ಶಾಕ್ ಆಗಿದೆ ಅಂದ್ರೆ ನನಗೆಷ್ಟು ಆಗಿರ್ಬೇಡ ಹೇಳು. ಬ್ರೋ ಬಂದು ಇನ್ಮೇಲಿಂದ ಈ ಕಂಪ್ನಿ ನಿಂದು ಅಂತ ಹೇಳಿದ ತಕ್ಷಣ ನನ್ ಕನ್ಸ್ ಅನ್ಕೋಬಿಟ್ಟೆ. ಇದೆಲ್ಲ ಆಗಿದ್ದು ನಿನ್ನಿಂದಾನೆ, ಥ್ಯಾಂಕ್ ಯು ಸೋ ಮಚ್. ನಿನ್ಗೊಂದು ಗ್ರ್ಯಾಂಡ್ ಪಾರ್ಟಿ ಕೊಡಿಸ್ತೀನಿ. ಅಯ್ಯೋ, ಇವಳಿಗೆ ಏನಾದ್ರೂ ನಾವ್ ಕೇಸ್ ಹಾಕಿರೋ ವಿಷಯ ಗೊತ್ತಾದ್ರೆ ನಮ್ಮನ್ನ ಸುಮ್ಮನೆ ಬಿಡ್ತಾಳ ಇವಳು? ಶ್ರೇಷ್ಠ, ಕೇಳಿಸ್ತದ್ಯಾ? ಹಲೋ ಹಲೋ. ಕನಿಕಾ ನೋಡು, ಖುಷಿಗೆ ನನ್ ಮಾತೇ ಬರ್ತಾ ಇಲ್ಲ. ನೋಡು, ತಾಂಡವ್ ಕೆಲ್ಸದ ಬಗ್ಗೆ ಇನ್ಮೇಲೆ ವರಿ ಮಾಡ್ಕೋಬೇಡ, ಅದನ್ನೆಲ್ಲ ನಾನ್ ನೋಡ್ಕೊಳ್ತೀನಿ. ಥ್ಯಾಂಕ್ಸ್ ಕನಿಕಾ. ಥ್ಯಾಂಕ್ಸ್ ಎಲ್ಲ ಯಾಕೆ, ಈ ಕನಿಕಾ ಇಬ್ರನ್ ಮಾತ್ರ ಲೈಫಲ್ಲಿ ಮರೆಯೋದಿಲ್ಲ. ಒಂದು ನನಗ್ ಹೆಲ್ಪ್ ಮಾಡ್ದವ್ರನ್ನ, ಇನ್ನೊಂದು ನನ್ ಜೊತೆನೆ ಇದು ನನ್ ಬೆನ್ನ ಚೂರಿ ಹಾಕೋರ್ನ. ಓ ಗಾಡ್, ಇದ್ ನಮ್ಗೆ ಹೇಳ್ದಂಗಿದ್ಯಲ್ಲ. ಅದ್ರಲ್ಲಿ ಯು ಡಿಡ್ ಸೋ ಮಚ್ ಫಾರ್ ಮೀ. ನಿನ್ಗೆ ತಾಂಡವ್ಗೆ ಪ್ರೈವೇಟ್ ಪಾರ್ಟಿ ಕೊಡಿಸ್ತೀನಿ, ವೆನ್ಯೂ ಡೇಟ್ ಎಲ್ಲ ಫಿಕ್ಸ್ ಮಾಡಿ ನಿಂಗೆ ಹೇಳ್ತೀನಿ, ಓಕೆನಾ? ಓಕೆ ಕನಿಕಾ. ಬಾಯ್ ಶ್ರೇಷ್ಠ. ಓಕೆ ಕನಿಕಾ, ಬಾಯ್. ಓ ಗಾಡ್, ವಿ ಆರ್ ಫಿನಿಶ್. ಫಸ್ಟ್ ತಾಂಡವ್ ಕಾಲ್ ಮಾಡಿ ವಿಷಯ ತಿಳಿಸ್ತೀನಿ. Tander, put the call. ತಾಂಡವ್ ಸರ್, ಏನ್ ಸರ್ ಮನೆ ತುಂಬಾ ದೊಡ್ಡದಾಗಿದೆ, ಚೆನ್ನಾಗಿದೆ. ಇನ್ನೇನ್ ಸರ್, ನಮ್ಮಂತ ಎಂಪ್ಲಾಯೀಸು ಕಷ್ಟಪಟ್ಟು ಕತ್ತೆಗಳ ತರ ದುಡಿತೀವಿ ದಿನ. ಇಂಥವರೆಲ್ಲ ಈ ತರ ದೊಡ್ಡ ದೊಡ್ಡ ಬಂಗ್ಲೆಗಳೇ ಕಟ್ಟಿಸ್ಕೊತಾರೆ. ಡೋಂಟ್ ವರಿ ತಾಂಡವ್ ಸರ್, ಈ ಡೀಲಿಂದ ನಿಮ್ಗೆ ಬರೋ ದುಡ್ಡಲ್ಲಿ ಇದ್ರಪ್ಪನಂತ ಮನೆ ಕಟ್ಟಿಸ್ಬೋದು. ಸರ್, ನನ್ ಪಾಲಿನ ದೇವ್ರು ಸರ್ ನೀವು. ತಾಂಡವ್ ಸರ್, ಈ ಮಾತನ್ನ ಈಗಲೇ ಹೇಳ್ಬೇಡಿ. ಪ್ರಾಜೆಕ್ಟ್ ನಿಮ್ ಕೈ ಸೇರುತ್ತಲ್ಲ, ಅವಾಗ ಸ್ವೀಟ್ ಕೊಟ್ಬಿಟ್ಟು ಹೇಳಿ. ಸರ್, 2 kg ಸ್ವೀಟ್ ಕೊಡ್ತೀನಿ ಬನ್ನಿ ಸರ್. ಸರ್, 1 ಸೆಕೆಂಡ್. ಶ್ರೇಷ್ಠ ಪದೇ ಪದೇ ಯಾಕೆ ಕಾಲ್ ಮಾಡ್ತೀಳೆ? ಸರ್, 1 ಸೆಕೆಂಡ್. ಹಲೋ ತಾಂಡವ್, ಆದಿ ಅವ್ರ ಆಫೀಸ್ ಹತ್ರ ಹೋಗಿದ್ಯಾ? ಇನ್ನೂ ಹೋಗಿಲ್ಲ. ಆದಿ ಆಫೀಸಿಗೆ ಹೋಗ್ಲಿಲ್ವಂತೆ, ಅದಕ್ಕೆ ಡೈರೆಕ್ಟ್ ಆಗಿ ಅವ್ರ ಮನೆ ಮುಂದೆನೆ ಬಂದಿದ್ದೀನಿ. ಇನ್ನು 2 ನಿಮಿಷದಲ್ಲಿ ಡೀಲ್ ಮುಗಿಸಿ ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ. ಪ್ಲೀಸ್ ನನ್ನ ಮಾತು ಕೇಳು. ಶ್ರೇಷ್ಠ, ನನಗೆ ಟೈಮ್ ಇಲ್ಲ, ಐ ಹ್ಯಾವ್ ಟು ಗೋ ಇನ್ಸೈಡ್. ತಾಂಡವ್ ಬೇಡ,
ಈಗ್ಲೇ ವಾಪಸ್ ಬಾ. ಅದು ಏನಾಗಿದೆ ಅಂದ್ರೆ ಶ್ರೇಷ್ಠ ಸ್ಟಾಪ್ ಇಟ್. ನಮ್ ಲಾಯರ್ ಪಾಪ ನನ್ನ ಲೈಫ್ ನಲ್ಲಿ ಮುಂದೆ ತರಬೇಕು ಅಂತ ಇಷ್ಟೊಂದೆಲ್ಲ ಒದ್ದಾಡ್ತಾ ಇದಾರೆ. ನೀನ್ ನೋಡಿದ್ರೆ ಹೆದರ್ಕೊಂಡು ಸಾಯ್ತಿದ್ಯಲ್ಲ. ಅಯ್ಯೋ ತಾಂಡವ, ಕನಿಕಾ. ಏ ಕನ್ನಿಕಾ ಅಂತೆ ಕನ್ನಿಕಾ. ನಾನು ಆದಿಗೆ ಹೆದರ್ತಿಲ್ಲ. ನೀನ್ ಈ ಕನ್ನಿಕಾ ಯಾಮಹ? ಕನ್ನಿಕಾ ಅಲ್ಲ, ಅವ್ರ ಅಪ್ಪ ಬಂದ್ರು ನಾನು ಹೆದರಲ್ಲ. ತಾಂಡವ್ ಕನಿಕಾ ಕಾಲ್ ಮಾಡಿದ್ಲು ಈಗ. ಗೊತ್ತಾಯ್ತು. ನಾನ್ ನೋಟಿಸ್ ಕೊಡ್ತಿರೋ ವಿಷಯ ಅವಳಿಗೆ ಹೇಗೋ ಗೊತ್ತಾಗಿರುತ್ತೆ. ಅದಕ್ಕೆ ಭಯ ಬಂದಿರತ್ತೆ. ನಿನಗ್ ನೈಸ್ ಹೊಡಿಬೇಕು ಅಂತ ಕಾಲ್ ಮಾಡ್ತಿರ್ತಾಳೆ. ನೋಡು ಶ್ರೇಷ್ಠ, ಯಾವ್ದೇ ಕಾರಣಕ್ಕೂ ಕರ್ಗ್ಬೇಡ ನೀನು. ಓಕೆ? ಅಯ್ಯೋ ತಾಂಡವ್, ಅವಳ ಕೆಲ್ಸ. ಅವಳಿಗೆ ನೀನೇ ಕೆಲ್ಸ ಕೊಡ್ಬೋದು. ಇನ್ನೊಂದ್ ಸ್ವಲ್ಪ ದಿನ ತಡ್ಕೋ. ಅವಳೇ ಬಂದು ನಿನ್ ಕೈ ಕೆಳಗಡೆ ಕೆಲ್ಸ ಮಾಡೋ ತರ ಮಾಡ್ತೀನಿ, ನೋಡ್ತಾ ಇರು. ತಾಂಡವ್, ಯಾಕೋ ಪೇಷನ್ಸ್ ಕಳ್ಕೊಳ್ತಿದ್ಯಾ? ನನ್ ಮಾತನ್ನ ಪೂರ್ತಿ ಕೇಳು. ತಾಂಡವ್, ನಾವ್ ತುಂಬಾ ರಿಸ್ಕ್ ಅಲ್ಲಿ ಇದೀವಿ. ಕೇಸ್ ಹಾಕೋದ್ ಬೇಡ, ವಾಪಸ್ ಬಂದ್ಬಿಡು. ಏನು ಕನ್ನಿಕಾ ನಿನ್ನ ಕಾಲ್ ಮಾಡ್ಬಿಟ್ಟು ಬ್ರೈನ್ ವಾಶ್ ಮಾಡಲ್ಲ? ಅವಳಿಗೆ ಹೇಳ್ಬಿಡು ಇದೆಲ್ಲ ಯಾವ್ದು ನನ್ನ ಹತ್ರ ನಡೆಯಲ್ಲ ಅಂತ. ತಾಂಡವ್, ಅದೆಲ್ಲ ಕೊಡೋ, ಏನಾಗಿದೆ ಗೊತ್ತಾ? ಅದ್ ಏನಾದ್ರೂ ಆಗಿರ್ಲಿ ಶ್ರೇಷ್ಠ, ಐ ಡೋಂಟ್ ಕೇರ್. ಪದೇ ಪದೇ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ಬೇಡ. ನಾನೊಂದು ಇಂಪಾರ್ಟೆಂಟ್ ಮಿಷನ್ ಅಲ್ಲಿ ಇದ್ದೀನಿ. ಬಾಯ್. ತಾಂಡವ್, ಮೇ ಐ ಕಮ್ ಇನ್? ಏ ಮನೆ ಹಾಳ, ನೀನ್ ಯಾಕೋ ಇಲ್ಲಿಗೆ ಬಂದೆ? ನಡೆಯೋ ಆಚೆ. ಕಾಮತ್ ಸರ್, ಕೂಲ್ ಡೌನ್. ಯಾಕೆ ಬಂದಿದ ತಕ್ಷಣ ಇಷ್ಟೊಂದು ರೈಸ್ ಆಗ್ತಿದ್ದೀರಾ? ನಿಮ್ಮಂತವ್ರ ಹತ್ರ ರೈಸ್ ಆಗದೆ ಇನ್ನೇಂಗ್ ಮಾತಾಡಕ್ಕಾಗತ್ತೆ? ನಾರ್ಮಲ್ ಆಗೇ ಮಾತಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಏನ್ ಲಾಯರ್ ಸರ್, ನಾರ್ಮಲ್ ಆಗು ಮಾತಾಡ್ಬೋದು ತಾನೆ? ಅದೆಲ್ಲ ಬಿಡಿ. ಈ ಮನೆಯಲ್ಲಿ ಒಬ್ಬ ದೊಡ್ಡ ಮನುಷ್ಯ ಅಂತ ಅನ್ಸ್ಕೊಂಡಿದ್ದಾನಲ್ಲ, ಆದೀಶ್ವರ್ ಕಾಮತ್, ಎಲ್ಲಿ ಅವರು? ಮರ್ಯಾದೆ ಕೊಟ್ಟು ಮಾತಾಡ್ಸಿ. ನಿಮ್ಗೂ ನಾವು ಮರ್ಯಾದೆ ಕೊಡ್ತಿದೀವಿ ತಾನೆ? ನೋಡು, ನಾನ್ ನಿನ್ನ ಹತ್ರ ಜೀವನದ ಪಾಠ ಕಲಿಯೋದಕ್ಕೆ ಬರ್ಲಿಲ್ಲ. ಮೋರ್ ಓವರ್ ನನ್ ಜೀವನ ಹಾಳು ಮಾಡಕ್ ಹೊರಟಿರೋರು ನೀವು. ನಿಮ್ಮಂತವ್ರಿಗೆ ಏನ್ ಮರ್ಯಾದೆ ಕೊಡೋದು? ನೋಡಿ, ಕಿಶನ್ ಪ್ಲೀಸ್, ಇಂಥವ್ರಿಂದ ರೆಸ್ಪೆಕ್ಟ್ ನ ಎಕ್ಸ್ಪೆಕ್ಟ್ ಮಾಡ್ಬೇಡ. ಫಸ್ಟ್ ಆಫ್ ಆಲ್ ಅವ್ರಿಗೆ ಮರ್ಯಾದೆ ಇಲ್ಲ, ಇನ್ ಮಿಕ್ದವ್ರಿಗೆ ಎಲ್ಲಿಂದ ಮರ್ಯಾದೆ ಕೊಡ್ತಾರೆ? ಸೊ ವೇಟ್. ಪೂಜಾ, ಮುಚ್ಚೋ ಬಾಯಿನ. ನೀನ್ ಯಾಕೆ ಬಂದೆ ಅಂತ ಹೇಳು. ಪಾಲ್ ಕೇಳೋಕೆ. ವಾಟ್? ಪಾಲ್ ಕೇಳೋದಕ್ಕ? ಏನ್ ಪಾಲು? ಇನ್ನೇನು, ನನಗ್ ಬರ್ಬೇಕಾಗಿರೋ ಪಾಲ್ನ ಕೇಳಿ ತಗೊಂಡ್ ಹೋಗೋದಕ್ ಬಂದಿದ್ದೀನಿ. ಏನೋ ಮಾತಾಡ್ತಿದ್ಯಾ? ನೀನ್ ಯಾವ ಸೀಮೆ ದೊಡ್ಡ ನಾಯಕ ಅಂತ ನೀನ್ ಪಾಲ್ ಕೊಡ್ಬೇಕು? ಕೊಡ್ಲೇಬೇಕು ಕಾಮತ್ ಸರ್, ಕೊಡ್ಲೇಬೇಕು. ನೋಡಿ, ನಿಮ್ ಮಗ ಆದೀಶ್ವರ್ ಕಾಮತ್ ಮಾಡ್ತಿರೋ 200 crore ಪ್ರಾಜೆಕ್ಟ್ ಇದೆಯಲ್ಲ, ಪ್ರಾಜೆಕ್ಟ್ಗೆ ಐಡಿಯಾ ಕೊಟ್ಟಿದ್ದೆ ನಾನು, ಅದು ನಂದು. ಸೊ ಆಬ್ವಿಯಸ್ಲಿ ಅದಕ್ಕೆ ನಾನು ಪಾಲ್ದಾರ, ಕರೆಕ್ಟಾ? ಅವ್ರ ಹತ್ರ ನನ್ ಪ್ರಾಜೆಕ್ಟ್ ಇರೋದು, ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ನನ್ ಶೇರ್ ಬಂದ್ಬಿಡ್ಬೇಕು ಅಷ್ಟೇ, ಸಿಂಪಲ್. ಏನ್ ಮಾಡೋದು, ನಿಮ್ ಮಗ ಆದೀಶ್ವರ್ ಕಾಮತ್ಗೆ ಆ ಪ್ರಾಜೆಕ್ಟ್ ನಲ್ಲಿ ನಾನಿರೋದು ಇಷ್ಟ ಇಲ್ಲ. ನಾನ್ ಆ ಪ್ರಾಜೆಕ್ಟ್ ನಲ್ಲಿ ಇರೋದು ಅವ್ರಿಗೆ ಇಷ್ಟ ಇಲ್ಲ ಅಂದ್ಮೇಲೆ ನಾನ್ ಕೊಟ್ಟಿರೋ ಐಡಿಯಾ ಅವ್ರ ಹತ್ರ ಯಾಕಿರ್ಬೇಕು? ಸೊ ಆ ಪ್ರಾಜೆಕ್ಟ್ ನ ನನಗೆ ಬಿಟ್ಕೊಟ್ಬಿಡ್ಬೇಕು. ಏನು ಆಟ ಆಡ್ತಿದ್ಯಾ? 200 ಕೋಟಿ ಇನ್ವೆಸ್ಟ್ ಮಾಡಿದ್ಮೇಲೆ ಉಲ್ಟಾ ಹೊಡಿತೀಯ ನಿನ್ನ. ನೋಡಿ ಕಾಮತ್ ಸರ್, ನಿಮ್ ಮೇಲೆ ನನಗೆ ಅಪಾರವಾದ ಗೌರವವಿದೆ. ಕಾಮತ್ ಸರ್, ಹೊರಗಡೆ ನಿಮ್ಮ ಕಂಪ್ನಿ ಮೇಲೆ ತುಂಬಾ ಒಳ್ಳೆ ಹೆಸರಿದೆ. ಇದೊಂದು ವಿಷಯದಲ್ಲಿ ಹೆಸರು ಹಾಳು ಮಾಡ್ಕೋಬೇಡಿ. ನೋಡಿ ಕಾಮತ್ ಸರ್, ಕಾನೂನು ಪ್ರಕಾರ ಆ ಕಂಪ್ನಿಗೆ ತಾಂಡವ್ ಸರ್ ಕೂಡ ಶೇರ್ ಹೋಲ್ಡರ್. ನೀವು ಇವ್ರನ್ನ ಜಾಯಿನ್ ಮಾಡಿಸ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಅದ್ರಲ್ಲಿ ಬರೋ ಪ್ರಾಫಿಟ್ ಅಲ್ಲಿ 45% ಕೊಡ್ಲೇಬೇಕು. ಕೊಡಲ್ಲ ಅಂದಮೇಲೆ ಆ ಐಡಿಯಾನ ಕಂಪ್ಲೀಟ್ಲಿ ಕೈ ಬಿಡ್ಬೇಕು. ಇವತ್ತಿಗೂ
ಯಾವತ್ತು ಮುಂದೇನು ಆ ಐಡಿಯಾನ ಯೂಸ್ ಮಾಡ್ಕೊಳಂಗಿಲ್ಲ. ಹಾಗೇನಾದ್ರೂ ಮಾಡಿದ್ರೆ ತಾಂಡವ್ ಅವ್ರಿಗೆ ನಿಮ್ಮ ಮೇಲೆ ಲೀಗಲ್ ಆಕ್ಷನ್ ತಗೊಳ್ಳೋ ರೈಟ್ಸ್ ಇದೆ. ಛೇ, ಕಂಪನಿ ಅಧಿಕಾರ ನನ್ನ ಕೈ ಬಂತು ಅಂತ ಆಸೆ ಅಲ್ಲಿದ್ರೆ ಇವನು ಏನೇನೋ ಮಾಡ್ತಿದ್ದಾನೆ. ಅಲ್ಲ, ಇವಾಗ ತಾನೇ ಶ್ರೇಷ್ಠ ಹತ್ರ ಎಲ್ಲ ವಿಷಯನೂ ಮಾತಾಡಿದ್ದೀನಿ, ಐಡಿಯಾ ಏನು ಅನ್ನೋದು ಹೇಳಿದ್ದೀನಿ. ಅಷ್ಟೆಲ್ಲ ಆದ್ಮೇಲೂ ಹೀಗ್ ಮಾಡಿದ್ರೆ ಹೇಗೆ? ನೋಡಿ ಸರ್, ನನ್ನ ಕಡೆಯಿಂದ ಹೇಳೋದೆಲ್ಲ ಹೇಳಿದ್ದೀನಿ, ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದು. ಎಷ್ಟು ಬೇಗ ನೋಟಿಸ್ಗೆ ಒಂದು ಒಳ್ಳೆ ರಿಪ್ಲೈ ಕೊಡ್ತೀರೋ ಅಷ್ಟು ಒಳ್ಳೇದು. ಕಾಮತ್ ಸರ್, ಬೇಗ ರಿಪ್ಲೈ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಗೇನಾದ್ರೂ ಕಷ್ಟ ಆದ್ರೆ ಕಾಮತ್ ಬಿಸ್ನೆಸ್ ವೆಂಚರ್ ಸಿಇಒ ಇದಾರಲ್ಲ, ಆದೀಶ್ವರ್ ಕಾಮತ್, ಅವ್ರಿಗೆ ರಿಪ್ಲೈ ಮಾಡಕ್ ಹೇಳ್ಬಿಡಿ. ಓಕೆ, ಬರ್ಲಾ? ಬಾಯ್, ಆಲ್ ದ ಬೆಸ್ಟ್.